ಇಂದಿಗೂ ಜೀವಂತವಾಗಿದ್ದಾರೆ. ಪುರಾಣದಲ್ಲಿದ್ದ ಈ 7 ಜನರು ಚಿರಂಜೀವಿಯು ಕಲಿಯುಗ ಮುಗಿದು ಸತ್ಯಯುಗ ಪ್ರಾರಂಭವಾಗುವವರೆಗೆ ಜೀವಂತವಾಗಿರುತ್ತಾರೆ ಎಂದು ನಂಬಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಸಪ್ತ ಚಿರಂಜೀವಿಗಳು ಯಾರು? ಯಾವ 7 ಜನರನ್ನು ಸಪ್ತ ಚಿರಂಜೀವಿಗಳೆಂದು ಕರೆಯುತ್ತಾರೆ? ಪರಶುರಾಮ, ವಿಷ್ಣುವಿನ 5ನೇ ಅವತಾರವೆಂದು ನಂಬಲಾದ ಪರಶುರಾಮನು ತನ್ನ ಪ್ರಾಮಾಣಿಕತೆ ಮತ್ತು ದೃಢಸಂಕಲ್ಪದಿಂದಾಗಿ ಶಿವನಿಂದ ಅಮರತ್ವದ ವರವನ್ನು ಪಡೆದನು. ಸಪ್ತರ್ಷಿಗಳಲ್ಲಿ ಒಬ್ಬನಾದ ಜಮದಗ್ನಿಯ ಮಗ ಪರಶುರಾಮನು ಕ್ಷತ್ರಿಯ ರಾಜನು ತನ್ನ ತಂದೆಯನ್ನು ಕೊಂದ ಪರಿಣಾಮವಾಗಿ ಭೂಮಿಯ ಮೇಲಿನ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಅಂದಿನಿಂದ ಭೂಮಿಯ ಮೇಲಿನ ಎಲ್ಲಾ ಕ್ಷತ್ರಿಯರನ್ನು ಕೊಲ್ಲಲು ಪರಶುರಾಮ ಇನ್ನೂ ಜೀವಂತವಾಗಿದ್ದಾನೆ ಎಂದು ನಂಬಲಾಗಿದೆ. ವಿಭೀಷಣ, ರಾಮಾಯಣದ ರಾಮ-ರಾವಣ ಯುದ್ಧದಲ್ಲಿ ಲಂಕಾದ ಅಧಿಪತಿ ರಾವಣನ ಕಿರಿಯ ಸಹೋದರ ವಿಭೀಷಣ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ರಾವಣನು ಸೀತೆಯನ್ನು ಲಂಕೆಗೆ ಕರೆತಂದಿದ್ದಕ್ಕೆ ಅಸಮಾಧಾನಗೊಂಡ ಪ್ರಾಮಾಣಿಕ ವಿಭೀಷಣ ರಾಮನ ಸೈನ್ಯಕ್ಕೆ ಸೇರುತ್ತಾನೆ. ರಾಮನ ಜೊತೆಗೆ ರಾವಣನಿಂದ ಸೀತೆಯನ್ನು ಮರಳಿ ಪಡೆಯಲು ರಾಮನಿಗೆ ಸಹಾಯ ಮಾಡುತ್ತಾನೆ. ರಾವಣನನ್ನು ಕೊಂದ ನಂತರ ವಿಭೀಷಣನನ್ನು ಲಂಕಾದ ರಾಜನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ. ಇಂದಿಗೂ ವಿಭೀಷಣ ಜೀವಂತವಾಗಿದ್ದಾನೆ ಮತ್ತು ಲಂಕೆಯನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ವೇದವ್ಯಾಸ, ಮಹಾಭಾರತದ ಲೇಖಕರಾದ ವೇದವ್ಯಾಸರು ವೇದಗಳನ್ನು ರಚಿಸುವುದರಲ್ಲಿಯೂ ಪ್ರಸಿದ್ಧರಾಗಿದ್ದಾರೆ. ವೇದಗಳ ರಚನೆಯ ನಂತರ ಶ್ರೀಮದ್ ಭಾಗವತವನ್ನು ನಾರದ ಋಷಿಗಳ ಸಲಹೆಯ ಮೇರೆಗೆ ವ್ಯಾಸರು ರಚಿಸಿದರು. ವೇದವ್ಯಾಸರು ದ್ವಾಪರ ಯುಗದಿಂದ ಕಲಿಯುಗ ಮುಗಿಯುವವರೆಗೂ ಇರುತ್ತಾರೆ ಎಂಬ ಉಲ್ಲೇಖಗಳು ಮತ್ತು ನಂಬಿಕೆಗಳು ಪುರಾಣಗಳಲ್ಲಿವೆ. ಬಲಿ ಚಕ್ರವರ್ತಿ ವಿರೋಚನನ ಮಗ ಮತ್ತು ಪ್ರಹ್ಲಾದನ ಮೊಮ್ಮಗ. ಬಲಿ ಅಸುರರ ರಾಜ ಮತ್ತು ಉತ್ತಮ ಆಡಳಿತಗಾರ. ಭಗವಾನ್ ವಿಷ್ಣುವು ವಾಮನನ ಅವತಾರದಲ್ಲಿ ಆಗಮಿಸುತ್ತಾನೆ ಮತ್ತು ಬಲಿಚಕ್ರವರ್ತಿಯ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ. ವಾಮನ ವೇಷಧಾರಿ ವಿಷ್ಣು ರಾಜ ಬಲಿಯ ಬಳಿ 3 ಅಡಿ ಜಾಗವನ್ನು ದಾನವಾಗಿ ಕೇಳುತ್ತಾನೆ. ಬಲಿಚಕ್ರವರ್ತಿ ಕೂಡ ಅದಕ್ಕೆ ಒಪ್ಪುತ್ತಾನೆ. ಆದರೆ ವಿಷ್ಣು ತನ್ನ ವಿಶ್ವರೂಪದಲ್ಲಿ ಭೂಮಿಯ ಮೇಲೆ 1 ಹೆಜ್ಜೆ ಮತ್ತು ಆಕಾಶದಲ್ಲಿ 1 ಹೆಜ್ಜೆ ಇಡುತ್ತಾನೆ. ತನ್ನ 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ನಿಂತಾಗ ಮಹಾಬಲಿ ಚಕ್ರವರ್ತಿಯು ತನ್ನ ತಲೆಯ ಮೇಲೆ 3ನೇ ಹೆಜ್ಜೆಯನ್ನು ಇಡುವಂತೆ ಹೇಳುತ್ತಾನೆ. ಅವನ ತ್ಯಾಗಕ್ಕೆ ಮೆಚ್ಚಿದ ವಿಷ್ಣುವು ಅವನಿಗೆ ಅಮರತ್ವದ ವರವನ್ನು ನೀಡಿದನು. ಅಶ್ವತ್ಥಾಮ, ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮಹಾನ್ ಯೋಧ. ಪಾಂಡವರ ಮಾರ್ಗದರ್ಶಕನಾಗಿದ್ದ ಅಶ್ವತ್ಥಾಮ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದನು. ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಬಳಸಿದ ಪರಿಣಾಮವಾಗಿ ಅವನು ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾದನು. ಕಲಿಯುಗ ಮುಗಿಯುವವರೆಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಇರುವಂತೆ ಶ್ರೀಕೃಷ್ಣನು ಶಪಿಸಿದನೆಂದು ನಂಬಲಾಗಿದೆ ಮತ್ತು ಅಶ್ವತ್ಥಾಮ ಇನ್ನೂ ಕುರುಕ್ಷೇತ್ರ ಯುದ್ಧದ ಗಾಯಗಳೊಂದಿಗೆ ಭೂಮಿಯ ಮೇಲೆ ವಾಸಿಸುತ್ತಿದ್ದಾನೆ ಎನ್ನುವ ನಂಬಿಕೆಯಿದೆ. ಕೃಪಾಚಾರ್ಯರು ಬ್ರಹ್ಮನ 4ನೇ ಅವತಾರ ಎಂದು ನಂಬಲಾಗಿದೆ. ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಕೃಪಾಚಾರ್ಯರು ಯುದ್ಧದ ನಂತರ ಜೀವಂತವಾಗಿ ಉಳಿದ ಕೆಲವು ಕೌರವ ಯೋಧರಲ್ಲಿ ಒಬ್ಬರು. ಯುದ್ಧದ ನಂತರ ಪಾಂಡವರಿಗೆ ಶರಣಾಗಿ ಹಸ್ತಿನಾಪುರಕ್ಕೆ ತೆರಳಿದ ಕೃಪಾಚಾರ್ಯರು ಅರ್ಜುನನ ಮೊಮ್ಮಗ ಪರೀಕ್ಷಿತನ ಗುರುಗಳಾದರು. ಹನುಮಂತ, ಅಂಜನಾದೇವಿಯ ಮಗ ರಾಮಭಂಟನು ಶ್ರೀರಾಮನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬನಾಗಿದ್ದನು. ರಾವಣನನ್ನು ಕೊಂದ ನಂತರ ಹನುಮಂತನು ಅಯೋಧ್ಯೆಗೆ ಪ್ರಯಾಣಿಸುತ್ತಾನೆ. ಅಲ್ಲಿ ರಾಮನು ತನ್ನ ಸಹಾಯಕ್ಕಾಗಿ ಹನುಮಂತನಿಗೆ ಉಡುಗೊರೆಗಳನ್ನು ನೀಡಲು ಬಯಸುತ್ತಾನೆ. ಆದರೆ ಹನುಮಂತನು ಅವುಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಮತ್ತು ರಾಮನ ಪಾದಗಳ ಬಳಿ ಸ್ವಲ್ಪ ಜಾಗವನ್ನು ನೀಡುವಂತೆ ಕೇಳುತ್ತಾನೆ. ಇದರಿಂದ ಪ್ರಭಾವಿತನಾದ ರಾಮನು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವದಿಸುತ್ತಾನೆ. ರಾಮನ ಭಕ್ತರು ಇರುವವರೆಗೆ ಹನುಮಂತನು ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂದು ನಂಬಲಾಗಿದೆ.